ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ನಾವು ಸತ್ಯವೇದ ಅಧ್ಯಯನಕ್ಕಾಗಿ ಸಂಜೆ ವೇಳೆಯಲ್ಲಿ ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟು ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ, ನಿನ್ನ ಆಜ್ಞೆಗಳ ಮೂಲಕ ನಾನು ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ ಎಂಬುದಾಗಿ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದರಿಂದ ನಾವು ಸಂತೋಷ ಪಡ್ತೇವೆ, ಮಾತ್ರವಲ್ಲದೆ ಬುದ್ಧಿವಂತರು ಕೂಡ ಆಗ್ತೇವೆ. ಹಾಗಾಗಿ ಈ ಸತ್ಯವೇದ ಅಧ್ಯಯನಕ್ಕೆ, ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಪ್ರೀತಿಯಿಂದ ದೇವರ ಜ್ಞಾನ, ಆತ್ಮಿಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಬರುವ ಪ್ರಾರ್ಥನಾ ಪೂರ್ವಕವಾಗಿ ಆರಂಭ ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಮ್ಮ ಈ ಸತ್ಯವೇದ ಅಧ್ಯಯನದ ಪ್ರಾರ್ಥನಾ ಕೂಟವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂತಹ ತ್ರಯೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಹಾಡುಗಳನ್ನು ಹಾಡಿ ದೇವರನ್ನ ಸ್ತುತಿಸುವ ಮೂಲಕ ಆತ್ಮಿಕವಾದಂತಹ ರೀತಿಯಲ್ಲಿ ನಮ್ಮನ್ನ ಸಿದ್ಧ ಮಾಡಿಕೊಳ್ಳುವ. ನಾವು ಮೊದಲನೇದಾಗಿ ದೇವರ ಕೃಪೆಯ ಕುರಿತಾಗಿ ನಮಗೆ ತಿಳಿಸುವಂತ ಇಂಗ್ಲಿಷ್ ಹಾಡು ಅಮೇಜಿಂಗ್ ಗ್ರೇಸ್, ಹೌ ಸ್ವೀಟ್ ದ ಸೌಂಡ್ ದಟ್ ಸೇವ್ಡ್ ಎ ರೆಚ್ ಲೈಕ್ ಮೀ ಎನ್ನುವಂತ ಗೀತೆಯನ್ನ ನಾವು ರಾಗ ಮಾಡುವ. How sweet the sound that saved a wretch like me. I once was lost, but now I'm found. Was blind, but now I see. It was grace that my heart filled, and grace my fears relieved. How precious day that grace appeared, the hour I first believed. The Lord hath drawn His good to me, His word my hope secure. He will my shield and cushion be, as long as life endures. When being there and thousand years, bright shining as the sun, bringing countless days to sing God's praise. Then when we first begun. ನಾವೊಂದು ಸಂಕೀರ್ತನೆಯನ್ನ ರಾಗ ಮಾಡುವ. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ಸೊ ಜೀಸಸ್ ಕ್ರೈಸ್ಟ್, ದೇವರ ಅಥವಾ ಯೇಸುವಿನ ಕುರಿತಾದಂತ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಕ್ಯಾರೆಕ್ಟರ್ಸ್ ಅನ್ನ, ಗ್ರೇಸ್ ಅನ್ನ ಕೂಡ ಇದು ತುಂಬಾ ಎಂಫಸೈಸ್ ಮಾಡಿ ಹೇಳುವಂತ ರಾಗ. ಹಾಗಾಗಿ ಗೀತೆಯನ್ನು ರಾಗ ಮಾಡುವಾಗ ಇಟ್ ಸೌಂಡ್ಸ್ ಲೈಕ್ ಅ ಓಲ್ಡ್ ಕನ್ನಡ, ಬಟ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಮೀನಿಂಗ್. ಅದನ್ನ ನಾವು ತಿಳ್ಕೊಂಡು ರಾಗ ಮಾಡುವ. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ಮಿತಿಯಿಲ್ಲದ ದೇವಸುತನು ರಕ್ಷಕನಾಗಿ ಕ್ಷಿತಿಯವರೆಲ್ಲರಿಗೆ ಗತಿಯುಂಟು ಮಾಡಿತು. ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ ಕರ್ತನ ದೇಸು, ಅತಿಶಯ ವರವಲ್ಲವೇ. ನರಕುಲದವರೆಲ್ಲರೂ ಪಾಪದಿಂದ ನರಕ
ಪಾತ್ರರಾದರು, ಪಾಪದಿಂದ ನರಕ ಪಾತ್ರರಾದರು. ವರ ಮುಕ್ತಿ ಮಾರ್ಗವನರಿಯದೆ ಅಲೆಯಲು ಕರುಣೆಯದೆ ಸುಗು ಪೊರೆಯ ಬಲಿಯಾದಾತು. ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ. ನೋರುವ ಕೆಲ ವಸ್ತುವು ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು, ಆಕಾಶದ ತಾರೆ ಚಂದ್ರನು ಸೂರ್ಯನು. ಮೂರು ಲೋಕದೊಳಿ ಹಸರ ಸೃಷ್ಟಿಗಳೆಲ್ಲ ಹೇ ರಕ್ಷಕಗೆ ಸರಿ ಬಾರವು ಇದು ಸಾಧ್ಯ. ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ. ಉತ್ತಮ ಭಾಗ್ಯಗಳ ಹೊಂದುವುದಕ್ಕೆ ತಹುದರು ಸಿಕ್ಕವು, ಹೊಂದುವುದಕ್ಕೆ ಹೆತ್ತವುದರು ಸಿಕ್ಕವು, ಹೊಂದುವುದಕ್ಕೆ ಹೆತ್ತವುದರು ಸಿಕ್ಕವು. ಇದು ರಕ್ತ ಕ್ರೈವ ನಿತ್ಯ ಜೀವಕ್ಕಾಗಿ ಉತ್ತರವನು ಭಕ್ತರ ಪೊರೆದಾದು. ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ ಕರ್ತನದೆಸು, ಅತಿಶಯ ವರವಲ್ಲವೇ. ನಾವು ಕೊನೆಯದಾಗಿ ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯದ ಮಹತ್ವವನ್ನು ತಿಳಿಸುವಂತಹ ಹಾಡು ನಮ್ಮೆಲ್ಲರಿಗೆ ಪರಿಚಯ ಇರುವಂತದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ಬೆಳಕಾಗಿದೆ ದೇವ ಎನ್ನುವಂತ ಹಾಡು. ನಾವು ವಾಕ್ಯದ ಬೆಳಕಿನಲ್ಲಿ ನಡೆಯುವಾಗ ವಿ ಕ್ಯಾನ್ ಈಸಿಲಿ ವಿಸಿಬಲ್ ದ ಥಿಂಗ್ಸ್ ದಟ್ ಆರ್ ವಿಚ್ ಇಸ್ ರೈಟ್ ಅಂಡ್ ರಾಂಗ್. ಅದನ್ನು ತಿಳಿಸಲಿಕ್ಕೆ ದೇವರ ಜ್ಞಾನ, ವಾಕ್ಯದ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಆ ಜ್ಞಾನದ ಕುರಿತಾಗಿ ತಿಳಿಸುವಂತ ಹಾಡು ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವ ಎನ್ನುವಂತ ಗೀತೆಯನ್ನ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನಾ ಪೂರ್ವಕವಾಗಿ ಹಾಡುವ. ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು ಹಾದಿಲಿ ಚೈತನ್ಯವ ನೀಡುವುದು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ಕಲಿ ನಿನ್ನ ಕಾಣುವೆ, ಮೇತ್ಯ ಮಾರ್ಗವ ತ್ಯಜಿಸುವೆ. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ಮೇತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ, ಮುಕ್ತಿದಾಯಕ ಭಕ್ತ ಪಾಲಕ, ನಿತ್ಯ ಸ್ತೋತ್ರವಾರ್ಪಿಸುವೆ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡು
ಚೈತನ್ಯವ ನೀಡುವುದು. ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿಯ ತೋರಿಸು ಸಹಾಯಕ. ಸತ್ಯ ನಿರೀಕ್ಷೆಗೆ ನಿತ್ಯ ಬಾಳ್ವೆಗೆ ದಾರಿಯ ತೋರಿಸು ಸಹಾಯಕ. ಪರಲೋಕದ ಸೃಷ್ಟಿ ಭಾಗ್ಯವ, ಪರಲೋಕದ ಸೃಷ್ಟಿ ಭಾಗ್ಯವ ದಯ ಪಾಲಿಸುವು ದೇವ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವ. ಅಂಧಕಾರದ ಕಡುಹಾದಿಲಿ ಚೈತನ್ಯವ ನೀಡುವುದು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ದೇವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಮಾಡುವಂತ ಎಲ್ಲ ಸಹಾಯಗಳನ್ನು ನೆನಪು ಮಾಡಿಕೊಂಡು, ಮಾತ್ರವಲ್ಲದೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು, ನಮ್ಮ ಕಷ್ಟಗಳನ್ನು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಮರ್ಪಿಸುವ ಮತ್ತು ನಮ್ಮ ಸುತ್ತಮುತ್ತಲಿನ ಜನ ಕಷ್ಟ ಕಣ್ಣೀರಿನಲ್ಲಿರುವಂತವರು, ಸೇವೆಯ ನಿಮಿತ್ತವಾಗಿ ಹಿಂಸೆಯನ್ನು ಪಡುವಂತ ಎಲ್ಲ ಜನರನ್ನು ನೆನಪು ಮಾಡಿಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಸರ್ವಶಕ್ತನು, ಭೂಪರ ಲೋಕಗಳ ಒಡೆಯನು, ನಮ್ಮ ಪ್ರೀತಿ ಸ್ವರೂಪಿಯೂ ರಕ್ಷಕನೂ ಆದಂತಹ ಕ್ರಿಸ್ತ ಯೇಸುವಿನಲ್ಲಿ ತಂದೆಯಾದಂತಹ ದೇವರೇ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವನದಲ್ಲಿ ವಾರದ ಕೊನೆಯ ದಿವಸದ ತನಕ, ಈ ಸಂಜೆಯ ವೇಳೆ ತನಕ ನಮ್ಮನ್ನ ಪ್ರೀತಿ ಮಾಡಿ ಕಾಪಾಡುತ್ತಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ನಾವು ಕೇಳಿಕೊಂಡದ್ದಕ್ಕಿಂತಲೂ ಊಹಿಸಿದಕ್ಕಿಂತಲೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಮ್ಮನ್ನ ಕರುಣಿಸಿ ಕಾಪಾಡಿ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನೀನು ನಮ್ಮ ಜೊತೆಯಲ್ಲಿದ್ದಿ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನೀನು ನಮಗೆ ಮಾರ್ಗದರ್ಶನವನ್ನ, ಸಹಾಯವನ್ನ, ನಮ್ಮ ಎಲ್ಲ ಅಗತ್ಯತೆಗಳನ್ನ ಪೂರೈಸುತ್ತಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಾವು ನಿನ್ನಿಂದ ಎಷ್ಟೇ ಉಪಕಾರಗಳನ್ನು ಹೊಂದಿಕೊಂಡಿದ್ದಾಗಿಯೂ ನಿನ್ನ ಮಕ್ಕಳೆಂಬುದಾಗಿ ನಾವು ಅನೇಕ ವೇಳೆ ನಮ್ಮನ್ನು ನಾವು ಕರೆದುಕೊಂಡಿದ್ದರು. ನೀನು ಹೇಳಿಕೊಟ್ಟಂತ ಮಾರ್ಗದಲ್ಲಿ ಸಾಗದ ಅನೇಕ ವಿಧದಲ್ಲಿ ಅವಿಧೇಯರಾಗಿದ್ದೇವೆ. ನಮ್ಮದೇ ಆದಂತಹ ಹಾದಿಯಲ್ಲಿ ನಡೆದು ನಿನಗೆ ಅವಮಾನವನ್ನು ಪಡಿಸಿದ್ದೇವೆ ಎಂಬುದನ್ನು ತಿಳಿದುಕೊಂಡು ನಿನ್ನ ಎದುರಿನಲ್ಲಿ ಪಶ್ಚಾತ್ತಾಪವನ್ನು ಪಡ್ತೇವೆ. ಸ್ವಾಮಿ, ಒಂದು ಸಂದರ್ಭದಲ್ಲಿ ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ನಿನ್ನನ್ನು ಹಾಡಿ ಸ್ತುತಿಸಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕಿರುವಾಗ, ಈ ಆನ್ಲೈನ್ಗೆ ಜಾಯಿನ್ ಆದಂತ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಕೃಪಾ ಕಟಾಕ್ಷದಿಂದಲೂ ನಿನ್ನ ಪ್ರೀತಿ ಆಶೀರ್ವಾದಗಳಿಂದಲೂ ತುಂಬಿಸು. ನಿನ್ನ ವಾಕ್ಯದ ಮುಖಾಂತರವಾಗಿ ಬಂದಂತ ಪ್ರತಿಯೊಬ್ಬರ ಹೃದಯದಲ್ಲಿ ನಿನ್ನ ಕಾರ್ಯವನ್ನು ಮಾಡು. ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು, ನಮಗೆ ಮಾರ್ಗದರ್ಶನವನ್ನ ನೀಡುವಂಥದ್ದು ಮಾತ್ರವೇ ಅಲ್ಲದೆ, ನಿನ್ನ ವಾಕ್ಯ ನಮಗೆ ಜ್ಞಾನವನ್ನ, ನಿನ್ನ ವಾಕ್ಯ ನಮಗೆ ನಿತ್ಯ ಜೀವದ ಹಾದಿಯನ್ನು ತೋರಿಸುತ್ತದೆ ಎಂಬುದಾಗಿ ತಿಳಿದು ಆ ವಾಕ್ಯದ ಬೆಳಕಿನಲ್ಲಿ ಸಾಗಿ ಹಾಡಿನಲ್ಲಿ ಹೇಳಿದ ಹಾಗೆ ನಿತ್ಯ ಮಾರ್ಗವನ್ನ, ಕೆಟ್ಟ ಮಾರ್ಗವನ್ನ ಬಿಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ಸ್ವಾಮಿ, ಒಂದು ಸಂದರ್ಭದಲ್ಲಿ ನಾವು ನಮಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವಲ್ಲದೆ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ, ಪರಿಸರವನ್ನ ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ತೇವೆ. ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಮಳೆಯಿಂದಾಗಿ ಅನೇಕರು ಅನೇಕ ವಿಧವಾದ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಒಳಗಾದಂತವರಿದ್ದಾರೆ. ಅಂತ ಎಲ್ಲ ನಿನ್ನ ಮಕ್ಕಳ ಮೇಲೆ ದಯ ಇರಲಿ. ವಿಶೇಷವಾಗಿ ನೀನು ಕೊಟ್ಟಂತ ಮಳೆಗಾಗಿ ಸ್ತೋತ್ರ ಹೇಳ್ತೇವೆ. ಅದರಿಂದ ತೊಂದರೆಗೆ ಒಳಗಾದಂತ ಎಲ್ಲ ಜನರನ್ನ ಕೂಡ ನೀನು ಕಾಪಾಡಿ ಎಂಬುದಾಗಿ ಬೇಡ್ತೇವೆ. ಹಾಗೆ ಅನೇಕರು ಕಷ್ಟ ಕಣ್ಣೀರಿನಲ್ಲಿರುವಂತವರು, ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ದುಃಖದಲ್ಲಿರುವಂತವರು, ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸುತ್ತಿರುವಂತ ಎಲ್ಲ ರೋಗಿಗಳನ್ನ ನೆನಪು ಮಾಡ್ತೇವೆ. ಅಂತ ಎಲ್ಲ ನಿನ್ನ ಮಕ್ಕಳ ಜೊತೆಯಲ್ಲಿ ನೀನಿರು. ಸಮಾಜದಲ್ಲಿ ಆಗುತ್ತಿರುವಂತ ಎಲ್ಲ ಅನ್ಯಾಯ, ಶೋಷಣೆ ಕಾರ್ಯಗಳಿಗೆ ಒಳಗಾಗಿ ಕಂಗೆಟ್ಟಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀನ್ ತಾನೇ ಸಹಾಯದ ಹಸ್ತವನ್ನ ಚಾಚಿ ಅವರನ್ನ ರಕ್ಷಿಸೆಂಬುದಾಗಿ ಬೇಡ್ತೇವೆ. ದೇವರೇ, ಅದೇ ರೀತಿಯಲ್ಲಿ ನಿನ್ನ ಸೇವೆಯ ನಿಮಿತ್ತವಾಗಿ ಕಷ್ಟ, ನೋವು, ಹಿಂಸೆಗಳನ್ನು ಎದುರಿಸುತ್ತಿರುವಂತಹ ಎಲ್ಲ ನಿನ್ನ ಸೇವಕರನ್ನ ಕಾಪಾಡು. ತಮ್ಮ ಸೇವಾ ಜೀವನದ ಮೂಲಕ
ನಿನ್ನ ಸೇವೆಯ ಮಾರ್ಗದಲ್ಲಿ ಮುಂದೆ ಸಾಗ್ಲಿಕ್ಕಾಗುವಂತೆ ಮಾತ್ರವಲ್ಲದೆ ಎಲ್ಲ ಕಷ್ಟಗಳನ್ನು ಹೆದರಿಸಿ ನಿನಗೆ ಮಹಿಮೆ ತರಲಿಕ್ಕಾಗುವಂತೆ ಎಲ್ಲರನ್ನ ನೀನು ತಾನೇ ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ. ದೇವರು ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯ ಜೀವಿತಕ್ಕಾಗಿ ಬೇಡ್ತೇವೆ. ದೇವರೇ, ಒಂದು ಶಾರ್ಜ್ ದೇಶದಲ್ಲಿ ಒಂದು ಸಣ್ಣ ಸಭೆಯನ್ನು ಸ್ಥಾಪಿಸಲಿಕ್ಕಾಗುವಂತೆ ನೀನು ತಾನೇ ನಡೆಸಿದ್ದಿ. ಈ ಸಭೆಯ ಜೀವನದಲ್ಲಿ ನಿನ್ನ ಚಿತ್ತ, ನಿನ್ನ ಉದ್ದೇಶ ಏನೆಂಬುದಾಗಿ ನಮಗೆ ತಿಳಿದಿಲ್ಲ. ಆದರೆ ಎಲ್ಲವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ನಾವು ನಂಬಿಕೆಯಿಂದ ಮುಂದೆ ಸಾಗುವಾಗ ಈ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಮತ್ತಷ್ಟು ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆಯನ್ನು ಹುಟ್ಟು ಹಾಕೆಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ಇರುವಂತಹ ಒಂದೊಂದು ಕುಟುಂಬ ವ್ಯಕ್ತಿಗಳನ್ನ ನಿನ್ನ ಆತ್ಮನಿಂದ ತುಂಬಿಸು. ಎಲ್ಲರ ಹೃದಯದಲ್ಲಿ ಕಾರ್ಯ ಮಾಡು. ಅವರ ದಿನನಿತ್ಯ ಜೀವನದಲ್ಲಿ, ಉದ್ಯೋಗಗಳಲ್ಲಿ, ಪ್ರಯಾಣಗಳಲ್ಲಿ, ಕುಟುಂಬ ಜೀವಿತಗಳಲ್ಲಿ ಎದುರಿಸುವಂತೆ ಎಲ್ಲ ಸಮಸ್ಯೆ ಸವಾಲುಗಳನ್ನ ನಿಭಾಯಿಸಲು ಬೇಕಾದ ನಿನ್ನ ಆತ್ಮನ ಜ್ಞಾನ, ಹೊರತಲಾಂತುಗಳನ್ನ ಹೇರಳವಾಗಿ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಮ್ಮ ದೂರದಲ್ಲಿರುವ ಕುಟುಂಬದವರನ್ನ ನೆನಪು ಮಾಡ್ತೇವೆ. ನಮ್ಮ ಎಲ್ಲ ಕುಟುಂಬದ ಹೆತ್ತವರು, ಹೊಡ ಹುಟ್ಟಿದವರ ಮೇಲೆ ನಿನ್ನ ಆಶೀರ್ವಾದ ಬರಲಿ. ಸ್ವಾಮಿ, ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕಿರುವಾಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡು, ನಮ್ಮನ್ನು ಬಲಪಡಿಸು, ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ. ನಿನ್ನ ವಾಕ್ಯದ ಗುಢಾರ್ಥವನ್ನ ಗ್ರಹಿಸಿ ನಾವು ಮುಂದಿನ ಹಾದಿಯಲ್ಲಿ ನೀನು ಹೇಳಿಕೊಟ್ಟಂತ ಮಾರ್ಗದಲ್ಲಿ ಸಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನಗೆ ಬೆಳಕು ಕೊಡುವಂತ ಮಕ್ಕಳಾಗ್ಲಿಕ್ಕಾಗುವಂತೆ, ಸಾಕ್ಷಿ ಕೊಡುವಂತ ಮಕ್ಕಳಾಗ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಮಾರ್ಪಡಿಸು. ನನ್ನ ಬಾಯಿ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ನಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ಸಂಜೆಯ ಶುಭ ವಂದನೆಗಳನ್ನ ತಿಳಿಸ್ತೇನೆ. ನಾವು ಸ್ವಲ್ಪ ಹೊತ್ತು ಈ ದಿನದಲ್ಲಿ ಧ್ಯಾನ ಮಾಡ್ಲಿಕ್ಕಿರುವಂತಹ ವಿಷಯ ಕೀರ್ತನೆಗಳು 54ನೇ ಅಧ್ಯಾಯ. ಬೈಬಲ್ ಸ್ಟಡಿ ಆಗಿರೋದ್ರಿಂದ ನಾವು ಕೀರ್ತನೆಗಳನ್ನ ಒಂದೊಂದು ಚಾಪ್ಟರ್ ಆಗಿ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೇವೆ. ಅದರಲ್ಲಿ ದ ಬುಕ್ ಆಫ್ ಸಾಮ್ ಚಾಪ್ಟರ್ 54 ಇದನ್ನ ಈ ದಿನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನಾವು 53ನೇ ಕೀರ್ತನೆಯನ್ನ ಸ್ಕಿಪ್ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ 52 ಆದ ಮೇಲೆ 53 ಇದು ಕೂಡ ದಾವಿದ ಒಂದು ಕಡೆಯಲ್ಲಿ ಯಾವಾಗಲೂ ಕಷ್ಟದ ಪರಿಸ್ಥಿತಿಗಳಲ್ಲಿ ರಚಿಸಿದಂತ ಒಂದು ಕೀರ್ತನೆಯ ಹಾಗೆ ಇಲ್ಲಿ ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಕೀರ್ತನೆಯನ್ನ ಅವನು ರಚಿಸಿರುವಂತದನ್ನ ನಾವು ನೋಡ್ತೇವೆ. 54ನೇ ಕೀರ್ತನೆ ಕೂಡ ಸಿಮಿಲರ್ ಆಗಿದ್ದರಿಂದ ಎರಡರಲ್ಲಿ ಒಂದು ಧ್ಯಾನ ಮಾಡುವ ಹೇಳಿ 54ನೇ ಕೀರ್ತನೆಯನ್ನ ನಾನು ತಗೊಂಡಿದ್ದೇನೆ. ಸೊ ಈ ಕೀರ್ತನೆಯನ್ನ ನಾವು ಧ್ಯಾನ ಮಾಡ್ತಾ ಹೋಗುವುದಾದ್ರೆ, ಈ ಕೀರ್ತನೆಯನ್ನ ದಾವಿದನೇ ಬರೀತಾನೆ. ನಾನು ಯಾವಾಗಲೂ ಹೇಳುವ ಹಾಗೆ ಎಲ್ಲಾ ಕೀರ್ತನೆಗಳನ್ನ ದಾವಿದ ಬರೀಲಿಲ್ಲ. ಕೆಲವು ಆಯ್ದುಕೊಂಡಂತ ಕೀರ್ತನೆಗಳನ್ನ ದಾವಿದ ಮತ್ತು ಬೇರೆ ಬೇರೆಯವರು ಬರೆದಿದ್ದಾರೆ. ಈ ಕೀರ್ತನೆಯನ್ನ ದಾವಿದನು ರಚಿಸಿದ ಪದ್ಯ ಎಂಬುದಾಗಿ ನಾವು ಅದರಲ್ಲಿ ನೋಡ್ತೇವೆ. ಮತ್ತೆ ಅದನ್ನ ಯಾವ ರಾಗದಲ್ಲಿ ಕೂಡ ಹಾಡ್ಬೇಕಂತ ದಾವಿದ ಹೇಳ್ತಾನೆ. ಅದನ್ನ ಹಾಡುವಾಗ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದು ತಂತಿ ವಾದ್ಯದೊಡನೆ ಹಾಡತಕ್ಕದ್ದು. ದೇವರನ್ನ ಅವನು ಯಾವಾಗಲೂ ವಾದ್ಯವನ್ನ ಬಾರಿಸಿ ಸ್ತುತಿಸಿ ಕೊಂಡಾಡ್ತಾ ಇದ್ದ ಎಂಬುದಾಗಿ ಹೇಳುವ ಹಾಗೆ ಒಂದು ಒಳ್ಳೆಯ ಮ್ಯೂಸಿಕ್ ಅಲ್ಲಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸಬೇಕೆಂಬುದಾಗಿ ದಾವಿದ ಹೇಳ್ತಾನೆ. ಸೊ ಅದರಲ್ಲಿ ಯಾವ ಸಂದರ್ಭ ಅಂತ ಕೂಡ ನಮಗೆ ಟೈಟಲ್ ಅಲ್ಲಿ ಕೊಟ್ಟಿದೆ. ಯಾವ ಸಂದರ್ಭ ಅಂತ ಹೇಳಿದ್ರೆ, ದಾವಿದ ಸೌಲನಿಂದ 3 ಸಲ ತಪ್ಪಿಸಿಕೊಳ್ಳುವಾಗ 2 ಸಲ ತಪ್ಪಿಸಿಕೊಂಡಾಗ 2ನೇ ಸಲದಲ್ಲಿ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಮತ್ತು ಸೌಲನಿಗೆ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಜನಾಂಗ, ಹೇಗೆ ದಾವಿದನಿಗೆ ಕೇವಲ ಸೌಲ ಮಾತ್ರ ವೈರಿಯಾಗಿರಲಿಲ್ಲ, ಸೌಲನೊಟ್ಟಿಗೆ ಅವನ ಸುತ್ತಲಿದ್ದಂತ ಜನಾಂಗದವರು ಕೂಡ ದಾವಿದನಿಗೆ ವೈರಿಗಳಾಗಿದ್ರು. ಅದರಲ್ಲಿ ಒಂದು ಜನಾಂಗದ ಹೆಸರನ್ನ ಅಥವಾ ಒಂದು ಊರಿನ ಹೆಸರವನ್ನ ದಾವಿದ ಹೇಳ್ತಾನೆ. ಯಾವ ಊರಿನ ಜನ ಅಂತ ಹೇಳಿದ್ರೆ, ಚೀಫಾ ಎಂಬ ಊರಿನ ಜನರು ದಾವಿದನ ವಿರುದ್ಧವಾಗಿ ಸೌಲನಿಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು ಅವನ ಎಲ್ಲಿದ್ದಾನೆ ಅವನನ್ನ ಸಾಯಿಸಲಿಕ್ಕೆ ಸೌಲನಿಗೆ ಸಹಾಯವನ್ನ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ದಾವಿದ ಈ 54ನೇ ಕೀರ್ತನೆಯನ್ನ ಬರೀತಾನೆ. ಸೊ ಹಾಗಾಗಿ ನಾವು ಈ ಕೀರ್ತನೆಯನ್ನ ಧ್ಯಾನ ಮಾಡುವಾಗ ದಾವಿದ ಎಷ್ಟೆಲ್ಲ ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ಕೀರ್ತನೆಯನ್ನ ರಚಿಸಿದ್ದಾನೆ ಅಂತ ಹೇಳಿದ್ರೆ, ಅವನ ಪ್ರತಿಯೊಂದೊಂದು ಪರಿಸ್ಥಿತಿಯಲ್ಲಿ ಕೂಡ ದಾವಿದ ದೇವರ ನಡೆಸುವಿಕೆಯನ್ನು ಅನುಭವ ಮಾಡ್ತಾ ಇದ್ದ. ದೇವರ ಅವನ ಜೊತೆಯಲ್ಲಿದ್ದ ಎಂಬುದಾಗಿ ದಾವಿದ ಏನ್ ಮಾಡ್ಕೊಂಡಿದ್ದ, ತಿಳಿದುಕೊಂಡಿದ್ದ ಎನ್ನುವಂಥದ್ದನ್ನ ಮಾತ್ರ ಅವನು ತಿಳ್ಕೊಂಡಿದ್ದು ಮಾತ್ರವಲ್ಲ, ಆ ಕೀರ್ತನೆಯನ್ನ ರಚಿಸ್ತಾನೆ. ನನಗೆ ಕೀರ್ತನೆಯನ್ನ ಬರೆಯುವಾಗ ದಾವಿದಾಗಿದ್ರೆ ಇಷ್ಟೊಂದು ಕೀರ್ತನೆಯನ್ನ ಬರೀತಾನೆ. ಪ್ರತಿಯೊಂದೊಂದು ಮೂಮೆಂಟ್ ಅಲ್ಲಿ ದೇವರು ತಪ್ಪು ಮಾಡಿದ್ದನ್ನ, ದೇವರು ದಾವಿದನಿಗೆ ತಪ್ಪು ಮಾಡಿದ್ದನ್ನ ಎಚ್ಚರಿಸ್ತಾನೆ. ಆಗ ದಾವಿದ ಅವಾಗ ಒಂದು ಕೀರ್ತನೆಯನ್ನು ಬರೀತಾನೆ. ಅವನ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ದೇವರ ನಡೆಸುವಿಕೆಯನ್ನು ಅನುಭವ ಮಾಡುವುದಲ್ಲದೆ ಒಂದು ಕೂತ್ಕೊಂಡು ಗೀತೆಯನ್ನು ರಚಿಸ್ತಾನೆ.
ಅದು ಅವನಿಗೆ ದೇವರ ಮೇಲೆ ಎಷ್ಟು ಅಭಿಮಾನ, ನಂಬಿಕೆ, ಪ್ರೀತಿ ಇತ್ತು ಎಂಬುದಾಗಿ ತಿಳಿಸ್ತದೆ. ದಾವಿದ ಸುಮ್ಮನೆ ಗ್ರೇಟ್ ಯಾಕೆ ಅಂತ ಹೇಳಿದ್ರೆ ಅರಸ ಆಗಿದ್ದಕ್ಕಲ್ಲ, ಆದ್ರೆ ಅವನ ಪ್ರತಿಯೊಂದೊಂದು ಜೀವಿತದಲ್ಲಿ ದೇವರನ್ನ ಅನುಭವ ಮಾಡ್ತಾ ಹೋದ ದಾವಿದ. ಅದಕ್ಕೆ ದಾವಿದನಿಗೆ ದೇವರ ಆಶೀರ್ವಾದ ಬಹಳ ಇತ್ತು ಎಂಬುದಾಗಿ ನಾವು ನೋಡ್ಬೋದು. ನಾವು ಈ ಕೀರ್ತನೆ ಸಣ್ಣ ಕೀರ್ತನೆ, ಆ 7 ವಚನಗಳು ಮಾತ್ರ ಇದೆ. ಆ 7 ವಚನಗಳನ್ನ ನಾವು ವಚನವಾಗಿ ಧ್ಯಾನ ಮಾಡ್ತಾ ಹೋಗುವುದಾದ್ರೆ, ಮೊದಲನೆಯ ವಚನ ನಾವು 1ರಿಂದ 2 ವಚನವನ್ನ ಡೇವಿಡ್ಸ್ ಹ್ಯಾಂಗರ್ ಎಂಬುದಾಗಿ ಟೈಟಲ್ ಮಾಡಬಹುದು, ದಾವಿದನ ಕೋಪ. ಅಲ್ಲಿ 1ನೇ ಮತ್ತು 2ನೇ ವಚನವನ್ನ ನಾನು ಓದ್ತೇನೆ. ದೇವರೇ, ನಿನ್ನ ನಾಮ ಮಹತ್ವನಿಂದ ನನ್ನನ್ನು ರಕ್ಷಿಸು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ದೇವರೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮಾತುಗಳಿಗೆ ಕಿವಿಗೊಡು ಎಂಬುದಾಗಿ. ಸೊ ದಾವಿದ ಈ ಮಾತುಗಳನ್ನ, ಕೀರ್ತನೆಯ ಭಾಗವನ್ನು ಬರೆಯುವಾಗ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು, ನ್ಯಾಯವನ್ನ ಸ್ಥಾಪಿಸು, ನನ್ನ ಪ್ರಾರ್ಥನೆಯನ್ನು ಲಾಲಿಸು ಎಂಬುದಾಗಿ ಹೇಳುವಂಥದ್ದು ಡೇವಿಡ್ ಇಸ್ ಇನ್ ಅ ವೆರಿ ಟ್ರಬಲ್ ಅಂಡ್ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಎಂಬುದಾಗಿ ತಿಳಿಸ್ತದೆ. ದಾವಿದ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾನೆ ಎಂಬುದಾಗಿ. ಅಲ್ಲಿ ಕಷ್ಟದ ಪರಿಸ್ಥಿತಿಯಲ್ಲಿ ದಾವಿದ ಯಾರ ಹತ್ರ ಸಹಾಯವನ್ನ ಬೇಡ್ತಾನೆ, ಯಾರನ್ನ ಆಶ್ರಯಿಸಿಕೊಳ್ತಾನೆ ಎಂಬುದಾಗಿ ಕೂಡ ನಮಗೆ ಗೊತ್ತಾಗ್ತದೆ. ಅವನು ಯಾರನ್ನ ಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯ ಕೇಳ್ತಾನೆ ಅಂತ ಹೇಳಿದ್ರೆ ದೇವರನ್ನ. ದೇವರೇ, ನಿನ್ನ ನಾಮ ಮಾತಿನಿಂದ ನನ್ನನ್ನು ರಕ್ಷಿಸು, ನೀನೇ ನನಗೆ ನ್ಯಾಯ ಸ್ಥಾಪಿಸಬೇಕು, ನನ್ನ ಸಹಾಯಕ್ಕಾಗಿ, ಪ್ರಾರ್ಥನೆಗಾಗಿ ಕಿವಿ ಕೊಡು ಎಂಬುದಾಗಿ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸಹಾಯಕ್ಕಾಗಿ ಯಾರನ್ನ ಆತುಕೊಳ್ತೇವೆ ಅಂತ ಹೇಳಿ, ನಾವು ಸಹಜವಾಗಿ ಸಹಾಯಕ್ಕಾಗಿ ಬೇರೆ ಬೇರೆ ವ್ಯಕ್ತಿಗಳನ್ನು ತುಂಬಾ ಅವಲಂಬಿಸ್ತೇವೆ. ಆದ್ರೆ ದೇವರು ಯಾವಾಗಲೂ ಫಸ್ಟ್ ಪ್ರಯಾರಿಟಿ ಯಾರಿಗಿರ್ಬೇಕಂತ ಹೇಳಿದ್ರೆ ದೇವರಿಗೆ, ದೇವರನ್ನ ಆತುಕೊಳ್ಬೇಕೆಂಬುದಾಗಿ ದಾವಿದ ಹೇಳ್ತಾನೆ. ಮತ್ತೆ ಅವನು ಹೇಳುವಂಥದ್ದು, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನ ರಕ್ಷಿಸು ಎಂಬುದಾಗಿ. ಅಲ್ಲಿ ದೇವರ ನಾಮಕ್ಕೆ ದಾವಿದ ಬಲವನ್ನ ಕೊಡ್ತಾನೆ. ನಾವು ಒಂದು ರಾಗ ಇದೆ, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಎಂಪಾದ ನಾಮ. ಸೊ ಆ ಹೆಸರಿನಲ್ಲಿ ಪೌಲ ಕೂಡ ಹೇಳ್ತಾನೆ, ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡುವವನು ರಕ್ಷಣೆಯನ್ನ ಹೊಂದ್ತಾನೆ. ನಾವು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆನ ಇಡ್ಬೇಕು. ಇಲ್ಲಿ ದಾವಿದ ಕೂಡ ಹೇಳುವಂಥದ್ದು, ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನ ರಕ್ಷಿಸು. ದೇವರ ನಾಮ ಎನ್ನುವಂಥದ್ದು ಕೇವಲ ಹಳೆ ಒಡಂಬಡಿಕೆಗಳಲ್ಲಿ ದೇವರಿಗೆ ಅನೇಕ ಹೆಸರುಗಳಲ್ಲಿ ಅನೇಕ ಭಕ್ತರು ಕರೆದದನ್ನ ನಾವು ನೋಡ್ತೇವೆ. ಇಲ್ಲಿ ಕೂಡ ದೇವರ ನಾಮಕ್ಕೆ ಸರಿಯಾದಂತ ರೀತಿಯಲ್ಲಿ, ದೇವರ ನಾಮ ಅಂತ ಹೇಳಿದ್ರೆ ದೇವರು ಎಂಥವನಾಗಿದ್ದಾನೆ, ಆತನ ಗುಣ ಕಾರ್ಯಗಳನ್ನ, ಆತನ ಶ್ರೇಷ್ಠತೆಯನ್ನ ವ್ಯಕ್ತಪಡಿಸುವಂತಹ ನಾಮ. ನಾವು ದೇವರಿಗೆ ಬೈಬಲ್ನಲ್ಲಿ ಪರಾಕ್ರಮಶಾಲಿಯಾದಂಥ ದೇವರೇ, ಸರ್ವಶಕ್ತನಾದಂಥ ದೇವರೇ, ಭೂಪರ ಲೋಕಗಳ ಒಡೆಯನೆ ಹೀಗೆಲ್ಲ ಹೇಳ್ತೇವೆ. ಅದರಲ್ಲಿ ನಿಮ್ಗೆ ನಾವು ಹೀಗೆಲ್ಲ ಕರಿತೇವೆ, ಹೀಗೆಲ್ಲ ಆರಾಧನೆ ಮಾಡ್ತೇವೆ. ಅಂತಹ ಹೆಸರಿಗೆ ತಕ್ಕಂತೆ ನಮ್ಮನ್ನ ರಕ್ಷಿಸೆಂಬುದಾಗಿ ದಾವಿದ ಪ್ರಾರ್ಥನೆಯನ್ನ ಮಾಡಿದ್ರೆ, ಮುಂದಿನ ಸಾಲಿನಲ್ಲಿ ಹೇಳುವಂಥದ್ದು, ಪರಾಕ್ರಮದಿಂದ ನ್ಯಾಯವನ್ನ ಸ್ಥಾಪಿಸು. ನಮ್ಗೆ ದಾವಿದ ಅಲ್ಲಿ ಪರಾಕ್ರಮ ಅಂತ ಹೇಳ್ಬೇಕಿದ್ರೆ, ಒಂದು ಕಡೆ ಅನ್ಯಾಯಗಳಾಗುವಾಗ ನ್ಯಾಯವನ್ನ ಸ್ಥಾಪಿಸಬೇಕಿದ್ರೆ ಆ ನ್ಯಾಯದ ಪರವಾಗಿ ಹೋರಾಡುವಂತ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಯಾರಂತ ಹೇಳಿದ್ರೆ, ದೇವರ ಪರಾಕ್ರಮದಿಂದ ಎಂಥ ಅನ್ಯಾಯದ ಪರಿಸ್ಥಿತಿಗಳಿದ್ರೆ ಕೂಡ ಅದನ್ನ ಸೋಲಿಸಿ ನ್ಯಾಯವನ್ನ ಸ್ಥಾಪಿಸಲಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ ಇದೆ ಎಂಬುದಾಗಿ. ಅದಕ್ಕೋಸ್ಕರ ದಾವಿದ, ಪರಾಕ್ರಮಿಯಾದಂಥ ದೇವರೇ, ನ್ಯಾಯವನ್ನ ಸ್ಥಾಪಿಸು. ಅವನಿಗೆ ಗೊತ್ತಾಗಿದೆ ಈಗಾಗಲೇ ಎಷ್ಟೊಂದು ಅನ್ಯಾಯಗಳು ಅವನ ಸುತ್ತಮುತ್ತಲು ನಡೀತಾ ಇದೆ. ಅವನೊಂದು ಡೆಸೋಲೇಟ್ ಪ್ಲೇಸಿಗೆ ಹೋದ್ರೆ ಕೂಡ ಅಲ್ಲಿ ಕೂಡ ಅವನಿಗೆ ನ್ಯಾಯ ಎನ್ನುವಂಥದ್ದು ಸಿಕ್ಕುದಿಲ್ಲ. ಎಲ್ಲ ಜನರಿಂದ ದೂರ ಹೋದ್ರೆ ಕೂಡ ಅಲ್ಲಿ ಕೂಡ ನ್ಯಾಯವನ್ನ ಸ್ಥಾಪಿಸಲಿಕ್ಕೆ ಮತ್ತೆ ಅವನಿಗೆ ಯಾವುದೇ ಆಪ್ಷನ್ ಇಲ್ಲದೆ ದೇವರ ಹತ್ರ ಕೇಳಿರ್ಬೋದು. ಆಗ ದೇವರೇ ನ್ಯಾಯವನ್ನ ಸ್ಥಾಪಿಸು ಎನ್ನುವಂಥದ್ದು. ಮುಂದಿನ 2ನೇ ವಚನದಲ್ಲಿ ಹೇಳುವಂಥದ್ದು, ನನ್ನ ಪ್ರಾರ್ಥನೆಯನ್ನ ಲಾಲಿಸು, ನನ್ನ ಮಾತುಗಳಿಗೆ ಕಿವಿಗೊಡು ಎಂಬುದಾಗಿ. ಅಲ್ಲಿ ದಾವಿದ ಪ್ರಾರ್ಥನೆಯನ್ನ ಲಾಲಿಸು, ಕಿವಿಗೊಡು ಎನ್ನುವಂಥದ್ದು ಇದು ತುಂಬಾ ಹಳೆ ಪ್ರಾರ್ಥನೆಗಳಲ್ಲಿ ಒಂದು. ಇಸ್ರಾಯೇಲರಾಗಿರಬಹುದು, ಮೋಶೆ, ಅಬ್ರಹಾಮ ಇವರ ಕಾಲದಲ್ಲಾಗಿರಬಹುದು, ದೇವರೇ ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ಎಂಬುದಾಗಿ ಯಜ್ಞಗಳನ್ನ ಸಮರ್ಪಿಸಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅಂತಹದೇ ಒಂದು ಸಾಲನ ದಾವಿದ ತನ್ನ ಕೀರ್ತನೆಯಲ್ಲಿ ಕೂಡ ಉಲ್ಲೇಖಿಸ್ತಾನೆ, ನನ್ನ ಮಾತುಗಳಿಗೆ ಕಿವಿಗೊಡು, ಪ್ರಾರ್ಥನೆಯನ್ನ ಆಲಿಸಿ ಎಂಬುದಾಗಿ. ನಾವು ಕೂಡ ನಮ್ಮ ಪರಾರ್ಥ ಪ್ರಾರ್ಥನೆಯಲ್ಲಿ ಹೇಳ್ತೇವೆ, ಕರ್ತನೆ ನಮ್ಮ ಪ್ರಾರ್ಥನೆಯನ್ನ
ಆಲೈಸು, ಭಿನ್ನವಿಸು, ಅಂಗೀಕರಿಸು ಎಂಬುದಾಗಿ. ಪ್ರಭುವೇ ನಮ್ಮ ಭಿನ್ನಹವನ್ನ ಕೇಳು ಎನ್ನುವಂತ ಹೀಗೆ ಅನೇಕ ಪ್ರಾರ್ಥನೆಗಳಿಗೆ ಈ ಒಂದು ಹಿಸ್ಟಾರಿಕಲ್ ಅಟ್ಯಾಚ್ಮೆಂಟ್ ಇರುವಂತದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ದಾವಿದ ನಿನ್ನ ನಾಮ ಮಹತ್ ಎನ್ನುವಂಥದ್ದಕ್ಕೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಬೈ ಯುವರ್ ನೇಮ್ ನಥಿಂಗ್ ಲೆಸ್ ದೆನ್ ಈ ಹೋಲ್ ಫುಲ್ನೆಸ್ ಆಫ್ ದಿ ಮ್ಯಾನಿಫೆಸ್ಟ್ ಗಾಡ್ ಇಸ್ ಇನ್ ಎನಫ್ ಫಾರ್ ದಿ ನೆಸೆಸಿಟೀಸ್ ಆಫ್ ಒನ್ ಪುವರ್ ಮ್ಯಾನ್ ಎಂಬುದಾಗಿ. ಅಂತ ಹೇಳಿದ್ರೆ ಯಾವುದೇ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಕಷ್ಟದ ಪರಿಸ್ಥಿತಿಗಳಲ್ಲಿ ಆಗಿರ್ಬೋದು, ಅದರ ಪರಿಸ್ಥಿತಿಗಳಲ್ಲಿ ನಮ್ಮ ಪರಿಸ್ಥಿತಿಯನ್ನ ಚೇಂಜ್ ಮಾಡ್ಲಿಕ್ಕೆ ಒಬ್ಬ ಬಡ ಮನುಷ್ಯನಿಗೆ ಯಾರು ಸಾಕಂತ ಹೇಳಿದ್ರೆ ದೇವರಿದ್ರೆ ಅವನಿಗೆ ಸಾಕು ಎಂಬುದಾಗಿ. ನಥಿಂಗ್ ಲೆಸ್ ದೆನ್ ದ ಹೋಲ್ ಫುಲ್ನೆಸ್ ಆಫ್ ಮ್ಯಾನಿಫೆಸ್ಟ್ ಗಾಡ್ ಇಸ್ ಇನಫ್ ಫಾರ್ ದಿ ನೆಸೆಸಿಟೀಸ್ ಆಫ್ ಒನ್ ಪುವರ್ ಮ್ಯಾನ್. ಒಬ್ಬ ಬಡ ಮನುಷ್ಯನ ಎಲ್ಲ ಕಷ್ಟದ ಅಗತ್ಯತೆಗಳಿಗೆ ಯಾರು ಸಹಾಯಕರಾಗಿರ್ತಾರೆ ಅಂತ ಹೇಳಿದ್ರೆ ದೇವರಿದ್ರೆ ಮಾತ್ರ ಕಷ್ಟದ ಬಡ ಪರಿಸ್ಥಿತಿಯಲ್ಲಿರುವಂತಹ ಮನುಷ್ಯನ ಸಂಪೂರ್ಣವಾದಂತಹ ಪರಿಸ್ಥಿತಿಗಳು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ. ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ ವಚನ 3ರಲ್ಲಿ 3ನೇ ವಚನ ನಾನು ಓದ್ತೇನೆ. ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ, ಅವರು ದೇವರನ್ನ ಲಕ್ಷಿಸುವುದೇ ಇಲ್ಲ ಎಂಬುದಾಗಿ. ದ ಡಿಸ್ಕ್ರಿಪ್ಷನ್ ಆಫ್ ದ ನೀಡ್ ಎಂಬುದಾಗಿ ನಾವು ಇದಕ್ಕೆ ಟೈಟಲ್ ಮಾಡಬಹುದು. ಎಷ್ಟು ಬಲವಾಗಿ ದೇವರ ಸಹಾಯ ದಾವೀದನಿಗೆ ಅಗತ್ಯ ಇದೆ ಎಂಬುದಾಗಿ ನಾವು ನೋಡ್ತೇವೆ. 3ನೇ ವಚನದಲ್ಲಿ ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗಿಬೇಕೆಂದಿದ್ದಾರೆ, ಅವರು ದೇವರನ್ನ ಲಕ್ಷಿಸುವುದೇ ಇಲ್ಲ ಎಂಬುದಾಗಿ. ಇಲ್ಲಿ ದಾವೀದನಿಗೆ ಸಮಸ್ಯೆ ಕೇವಲ ಸೌಲನಿಂದ ಮಾತ್ರ ಬರಲಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಸೌಲನೊಟ್ಟಿಗೆ ಚೇಫ ಎನ್ನುವಂತ ಜನರ ಮೂಲಕವಾಗಿ ಕೂಡ ದಾವೀದನಿಗೆ ಸಮಸ್ಯೆ ಬಂದಿದೆ. ಈ ಚೇಫ ಎನ್ನುವಂತ ಕುಟುಂಬ ಯಾರೆಂಬುದಾಗಿ ನೋಡೋದಾದ್ರೆ ದಾವೀದ ಬಂದಂತ ಯೂದ ಕುಟುಂಬದ ಒಂದು ವರ್ಗದ ಜನ. ತನ್ನದೇ ಆದಂತ ಸ್ವಂತ ಜನರು ಅಲ್ಲಿ ದಾವೀದನಿಗೆ ವಿರುದ್ಧವಾಗಿ ಮಾತ್ರವಲ್ಲ, ಅವರು ದೇವರಿಗೆ ವಿರುದ್ಧವಾಗಿ ಕೂಡ ಒಂದು ಪಿತೂರಿಯನ್ನ ಮಾಡುವುದಾದ್ರೆ ಅದಕ್ಕೆ ದಾವೀದ ಅಂತವರನ್ನ ಸ್ಟ್ರೇಂಜರ್ಸ್, ಅಪ್ರೆಸರ್ಸ್ ಅಥವಾ ಬೇರೆಯವರ ಪರವಾಗಿ, ದುಷ್ಟರ ಪರವಾಗಿ, ಅನ್ಯಾಯದ ಪರವಾಗಿ ಕೈ ಜೋಡಿಸುವಂತವರಾಗಿದ್ದಾರೆ ಎಂಬುದಾಗಿ. ಅಲ್ಲಿ ಅದಕ್ಕೆ ಅವನು ಉಪಯೋಗಿಸುವಂತ ಪದ ಅನ್ಯರು ಎಂಬುದಾಗಿ, ಸ್ಟ್ರೇಂಜರ್ಸ್. ಅವ್ರಿಗೆ ಗೊತ್ತಿದ್ರೆ ಕೂಡ ಒಳ್ಳೆಯದೊಟ್ಟಿಗೆ ನ್ಯಾಯದೊಟ್ಟಿಗೆ ಏನ್ ಮಾಡುವುದಿಲ್ಲ, ಕೈ ಜೋಡಿಸುವುದಿಲ್ಲ. ನ್ಯಾಯ, ನೀತಿ, ಸತ್ಯದೊಟ್ಟಿಗೆ ಅವ್ರು ಕೈ ಜೋಡಿಸದೇ ಇರುವಾಗ ದಾವೀದ ಅಂತವರಿಗೆ ಹೇಳುವಂತದ್ದು ಸ್ಟ್ರೇಂಜರ್ಸ್, ಅಪ್ರೆಸರ್ಸ್ ಎಂಬುದಾಗಿ. ಇಲ್ಲಿ ಚೀಫ್ ಒಂದು ಊರಿನ ಜನರು ಅಥವಾ ಮತ್ತು ಸೌಲನ ಪರಿಸ್ಥಿತಿಯನ್ನು ನೋಡುವಾಗ ಅವರು ಕೇವಲ ದಾವೀದನಿಗೆ ಮಾತ್ರವಲ್ಲ ವಿರುದ್ಧವಾಗಿ ನಿಂತಿರುವಂತದ್ದು, ದೇವರಿಗೆ ವಿರುದ್ಧವಾಗಿ ಕೂಡ ಅವರು ನಿಂತಿರುವಂತದ್ದನ್ನ ನಾವು ನೋಡ್ತೇವೆ. ಇದಕ್ಕೆ ಒಬ್ಬ ಥಿಯಾಲಜಿಯನ್ ಅವರು ಹೀಗೆ ಹೇಳ್ತಾರೆ, ಏನಂತ ಹೇಳಿದ್ರೆ, ಪೀಪಲ್ ಹೂ ಆಕ್ಟ್ ಆಸ್ ಅ ಸ್ಟ್ರೇಂಜರ್ಸ್ ಆಸ್ ಬಿಟ್ರೈ ದಿ ಸನ್ ಆಫ್ ಡೇವಿಡ್, ದಟ್ ಇಸ್ ವಾಟ್ ಗಾಡ್ ಇಸ್ ಸೆಡ್, ಲವ್ ಎವ್ರಿ ಒನ್ ಎಂಬುದಾಗಿ. ಅಂತ ಹೇಳಿದ್ರೆ ಯಾರು ಯಾವುದೇ ಒಬ್ಬ ವ್ಯಕ್ತಿಯನ್ನ ನೋಡಿ ನಾವು ಸ್ಟ್ರೇಂಜರ್ ಆಗಿ ಬಿಹೇವ್ ಮಾಡ್ತೇವೋ ಅವಾಗ ದೇವರ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿರುವುದಿಲ್ಲ. ಅಂತ ಹೇಳಿದ್ರೆ ಯಾರಾದ್ರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಯಾಕೆ ಸಹಾಯ ಮಾಡ್ಬೇಕು, ಅಥವಾ ಯಾರಾದ್ರೂ ಬೇರೆ ವ್ಯಕ್ತಿಗಳನ್ನ ನೋಡಿ ಅವರು ಬೇರೆ ನಾವು ಬೇರೆ ಅಂತ ನಮ್ಮನ್ನ ನಾವು ಯಾವಾಗ್ಲೂ ಡಿವೈಡ್ ಮಾಡ್ಕೊಳ್ತೇವೆ. ಅಂತ ನೇಚರ್ ಇದ್ದಾಗ ಅದನ್ನ ಯೇಸು ಸ್ವಾಮಿ ಜೀವನದಲ್ಲಿ ಕೂಡ ಯೇಸು ಸ್ವಾಮಿ ಅನುಭವ ಮಾಡ್ತಾನೆ. ಯೇಸು ಸ್ವಾಮಿಯಿಂದವೇ ಸಹಾಯವನ್ನು ಹೊಂದಿಕೊಂಡಂತ ಜನರು ಯೇಸು ಸ್ವಾಮಿಯನ್ನು ದೂಷಿಸ್ತಾರೆ, ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗ್ತಾರೆ. ಸೊ ಅದಕ್ಕೆ ಅಂತವರಲ್ಲಿ ದೇವರ ಪ್ರೀತಿ ನೆಲೆಗೊಂಡಿರುವುದಿಲ್ಲ ಎಂಬುದಾಗಿ. ನಮ್ಗೆ ಅನೇಕ ಸಲ ಹೀಗೆ ಆಗ್ತದೆ, ಒಂದೇ ಊರಿನ ಜನ, ಒಂದೇ ಕುಟುಂಬದ ಜನ ಆದ್ರೆ ಕೂಡ ಒಬ್ಬರ ಹೇಳಿಕೆಯನ್ನು ಸಹಿಸುವಂತ ಮನೋಭಾವನೆ ನಮ್ಮಲ್ಲಿ ಇರುವುದಿಲ್ಲ. ಹಾಗೇನ್ ಮಾಡ್ತೇವೆ, ನಾವು ಅವರ ವಿರುದ್ಧವಾಗಿ ಪಿತೂರಿಗಳನ್ನ ಮಾಡ್ತೇವೆ. ಅಂತಹ ಒಂದು ನೇಚರ್ ಆಗ್ಲಿ, ಆಟಿಟ್ಯೂಡ್ ಆಗ್ಲಿ ಒಳ್ಳೆಯದಲ್ಲ ಎಂಬುದಾಗಿ ಕೂಡ ದಾವೀದ ತನ್ನ ಜನರ ಮೂಲಕವಾಗಿ ತಿಳಿದುಕೊಳ್ತಾನೆ. ಮುಂದಿನ ವಚನಗಳಲ್ಲಿ ಅವನು ನಾನು ಆಗಲೇ ಹೇಳಿದ ಹಾಗೆ
ಅವರು ನನ್ನ ಪ್ರಾಣ ತೆಗಿಬೇಕೆಂತಿದ್ದಾರೆ, ಅವರು ದೇವರನ್ನು ಲಕ್ಷಿಸುವುದಿಲ್ಲ ಎಂಬುದಾಗಿ. ಅವರ ಒಂದು ಫೈಟ್ ಕೇವಲ ದಾವೀದನೊಟ್ಟಿಗೆ ಮಾತ್ರವಲ್ಲ, ದೇ ಆರ್ ಆಲ್ಸೋ ಅಗೇನ್ಸ್ಟ್ ಗಾಡ್. ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ತಮ್ಮ ಆಲೋಚನೆಗಳನ್ನು ಮಾಡಿ ಸೌಲನ ಜೊತೆಯಲ್ಲಿ ಕೈಗೂಡಿಸಿ ಯಾವುದು ದೇವರ ಕಾರ್ಯ, ದೇವರ ಪ್ಲಾನ್ ಆಗಿತ್ತೋ, ಯಾವುದು ಅಕಂಪ್ಲಿಷ್ ಆಗಬೇಕಾಗಿತ್ತೋ ಅದಕ್ಕೆ ವಿರುದ್ಧವಾಗಿ ಸೌಲನೊಟ್ಟಿಗೆ ಕೈ ಜೋಡಿಸಿ ದಾವೀದನನ್ನ ಕೊಲ್ಲಿಕ್ಕೆ ಚೀಫ ಜನರು ಒಟ್ಟಾಗಿ ಸೇರಿದ್ದಾರೆ. ಅದಕ್ಕೆ ದಾವೀದ ಅವರಿಗೆ ಉದ್ದೇಶಿಸಿ ಹೇಳುವಂಥದ್ದು, ಅವರು ದೇವರನ್ನ ಕೂಡ ಲಕ್ಷಿಸುವುದಿಲ್ಲ ಎಂಬುದಾಗಿ. ನಮಗೆ ಕೂಡ ಈ ವಾಕ್ಯ ಅನ್ವಯ ಆಗ್ತದೆ. ನಾವು ಅನೇಕ ವೇಳೆ ದೇವರಿಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡದೆ ನಮ್ಮದೇ ಆಲೋಚನೆಗಳಲ್ಲಿ ಇರ್ತೇವೆ. ಫಸ್ಟ್ ದೇವರ ಚಿತ್ತ ಏನು, ಯಾವುದು ಸರಿ ನ್ಯಾಯ ಅಂತ ತಿಳ್ಕೊಂಡಾಗ ನಮಗೆ ಯಾರು ಒಳ್ಳೆ ವ್ಯಕ್ತಿ, ಯಾರು ಕೆಟ್ಟ ವ್ಯಕ್ತಿ ಅಂತ ಅರ್ಥ ಆಗ್ಲಿಕ್ಕೆ ಆಗ್ತದೆ. ನಾವು ಫಸ್ಟ್ ದೇವರ ಬಗ್ಗೆ ಯಾವಾಗ್ಲೂ ಪ್ರಯಾರಿಟಿಯನ್ನ ಕೊಡದೆ ಬರೀ ವ್ಯಕ್ತಿಗಳಿಗೆ ಪ್ರಯಾರಿಟಿಯನ್ನ ಕೊಡ್ತಾ ಹೋದಾಗ ನಾವು ಒಬ್ಬ ವ್ಯಕ್ತಿಯ ಫೇವರಿಸಮ್ ಆಗಿ ಕೆಲಸ ಮಾಡ್ತೇವೆ ಹೊರತು ಯಾವುದೇ ಒಳ್ಳೆಯದು ಕೆಟ್ಟದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ವಚನ 4ಕ್ಕೆ ಬರುವುದಾದ್ರೆ, ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೆ ನನ್ನ ಪ್ರಾಣವನ್ನು ಕಾಪಾಡುವವನು, ನನ್ನ ಕೆಡಕಿಗೆ ಸಮಯ ನೋಡುವರು ತಾವೇ ಕೇಡನ್ನ ಅನುಭವಿಸಲಿ. ನಾವು 4ನೇ ವಚನವನ್ನು ಮಾತ್ರ ಧ್ಯಾನ ಮಾಡೋದಾದ್ರೆ, ದೇವರ ಸಹಾಯಕನು, ದೇವರ ಪ್ರಾಣವನ್ನ ಕಾಪಾಡುವವನು. ಪ್ರೊಕ್ಲಮೇಷನ್ ಅಂಡ್ ಪ್ರೇಯರ್. ದಾವೀದನ ಒಂದು ಸ್ಟ್ರಾಂಗ್ ಬಿಲೀವ್ ಅಂಡ್ ಸ್ಟ್ರಾಂಗ್ ಫೇತ್ ಏನಂತ ಹೇಳಿದ್ರೆ, ಗಾಡ್ ಇಸ್ ಮೈ ಹೆಲ್ಪ್ ಅಂಡ್ ಗಾಡ್ ಇಸ್ ಮೈ ಸೇವಿಯರ್ ಎನ್ನುವಂತ ಒಂದು ಪರಿಸ್ಥಿತಿ. ಇಲ್ಲಿ ದಾವೀದ ಒಬ್ಬ ಬೇಟೆಗಾರ ಅಥವಾ ಒಂದು ಜಿಂಕೆಯನ್ನ ಹಿಡಿಲಿಕ್ಕೆ ಅನೇಕ ಜನರು ಹೇಗೆ ಬೇಟೆ ಮಾಡ್ತಾರೋ ಹಾಗೆ ದಾವೀದ ಕಾಡಿನ ಒಳಗೆ ಹೋದ್ರೆ ಕೂಡ ಅಲ್ಲಿ ಅವನಿಗೆ ರಕ್ಷಣೆ ಇಲ್ಲ, ಅಲ್ಲಿ ಕೂಡ ಅವನ ಪ್ರಾಣಕ್ಕೆ ಯಾವುದೇ ಸೇಫ್ ಆದಂತ ಗ್ಯಾರಂಟಿ ಅನ್ನುವಂತ ನೇಚರ್ ಇಲ್ಲ. ಅದಕ್ಕೆ ಕೂಡ ದಾವೀದ ಅದನ್ನ ನೆನಪು ಮಾಡಿಕೊಂಡು ಹೇಳ್ತಾನೆ, ನನ್ನ ಸುತ್ತಲೂ ವೈರಿಗಳೆಲ್ಲ ಸುತ್ತಿಕೊಂಡಿರುವಾಗ ಯಾರು ನನಗೆ ಸಹಾಯಕನಂತ ಹೇಳಿದ್ರೆ ದೇವರು ತಾನೇ ನನಗೆ ಸಹಾಯಕನು ಎಂಬುದಾಗಿ. ಕೀರ್ತನೆ 121 ಕೂಡ ನಾವು ನೋಡ್ತೇವೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು, ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ ಎಂಬುದಾಗಿ. ಇಲ್ಲಿ ಇನ್ನೊಂದು ಕಡೆಯಲ್ಲಿ ಈ ಸಿಚುವೇಶನ್ ಅನ್ನ ನಾವು ನೋಡೋದಾದ್ರೆ ದಾವೀದ ಬಹಳ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾನೆ. ಯಾರಾದ್ರೂ ಒಂದು ವೇಳೆ ನಾವೇನಾದ್ರೂ ಇಂಥ ಪರಿಸ್ಥಿತಿಯಲ್ಲಿದ್ರೆ ದೇವರೇ ಇಲ್ಲ, ದೇವರು ಕೆಟ್ಟವನು, ದೇವರು ನಮ್ಮನ್ನ ಎಷ್ಟು ಕಷ್ಟಕ್ಕೆ ದುಡಿದಾನೆ ಅಂತ ಹೇಳ್ಕೊಂಡು ದೇವರ ವಿರುದ್ಧವಾಗಿ ಮಾತಾಡ್ತಾ ಇದ್ವಿ. ಒಂದು ವೇಳೆ ಯೋಬ ಕೂಡ ದೂಷಿಸಲಿಲ್ಲ, ದಾವೀದನಿಗೆ ಕೂಡ ಕಷ್ಟದ ಪರಿಸ್ಥಿತಿ ಬರುವಾಗ ಅಲ್ಲಿ ಅವನು ಹೇಳುವಂತದ್ದು, ಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಸಹಾಯಕನ ಯಾರಂತ ಹೇಳಿದ್ರೆ ದೇವರೇ ನನಗೆ ಸಹಾಯಕನು ಎಂಬುದಾಗಿ ಹೇಳುವಂಥದ್ದು. ಅದು ಒಂದು ನಾವು ಕೆಲವು ಸಲ ಪ್ರಶ್ನೆ ಮಾಡ್ತೇವೆ, ದೇವರ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಯಾಕೆ ನಮ್ಮನ್ನ ಬಿಟ್ಟೆ ಅಂತ ಹೇಳಿ. ಆದ್ರೆ ದಾವೀದನಿಗೆ ಈ ಎಲ್ಲದ ಕಷ್ಟದ ಪರಿಸ್ಥಿತಿಗಳಲ್ಲಿ ಏನಾಗ್ತದೆ, ದೇವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸ್ತಾ ಹೋಗ್ತದೆ. ಅದಕ್ಕಾಗಿ ದಾವೀದ ಅದನ್ನು ಮತ್ತಷ್ಟು ಬಲವಾಗಿ ದೇವರಲ್ಲಿ ಬೇಡಿಕೊಳ್ತಾನೆ. ನನ್ನ ಪ್ರಾಣವನ್ನ ಕಾಪಾಡುವನೆಂಬುದಾಗಿ ಹೇಳುವಾಗ ಇದೊಂದು ವಾಕ್ಯ ನಾನು ಆಗಲೇ ಹೇಳಿದಾಗೆ ಇಬ್ರಿಯರಲ್ಲಿ ಅಥವಾ ಇಸ್ರಾಯೇಲ್ರಲ್ಲಿ ತುಂಬಾ ಬಹಳ ಉಪಯೋಗಿಸಲ್ಪಡ್ತಿದ್ದಂತಹ ಒಂದು ಪದ. ನಾವು ಅರಣ್ಯಕಾಂಡದಲ್ಲಾಗಿರ್ಬೋದು, ಇಸ್ರಾಯೇಲ್ರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಅವರ ಆ ಒಂದು ಪ್ರಯಾಣ ಮಾರ್ಗದಲ್ಲಿ ಅವರ ಪ್ರಾಣ ಕಾಪಾಡ್ತಿದ್ದಿದ್ದು. ಅವರಿಗೆ ಬೇರೆ ಬೇರೆ ಸೈನಿಕರಿಂದ ಕಷ್ಟಗಳಿತ್ತು, ಅಲ್ಲಿ ದೇವರು ಅವರ ಪ್ರಾಣವನ್ನು ಕಾಪಾಡಿದ್ದು. ಇನ್ನೊಂದ್ ಕಡೆ ಅವ್ರಿಗೆ ಯಾವುದೇ ಊಟದ್ದಾಗಿರ್ಲಿ ಅಥವಾ ಜೀವನ ಮಾಡುವಂತ ಬೇಸಿಕ್ ಫೆಸಿಲಿಟೀಸ್ ಯಾವುದೂ ಇರಲಿಲ್ಲ. ಆ ಎಲ್ಲ ಪರಿಸ್ಥಿತಿಗಳಲ್ಲಿ ಯಾರವರ ಪ್ರಾಣವನ್ನ ಕಾಪಾಡಿದ್ದಂತ ಹೇಳಿದ್ರೆ ದೇವರೇ ಅವರ ಪ್ರಾಣವನ್ನ ಕಾಪಾಡಿ ಮುನ್ನಡೆಸಿದ್ರು. ಸೊ ಇದು ಅನೇಕ ಚಾರಿತ್ರಿಕ ವಿಷಯಗಳನ್ನ ದಾವೀದ ತಕೊಂಡು ಉಪಯೋಗಿಸಿ ನನ್ನ ಪ್ರಾಣವನ್ನ ಕಾಪಾಡುವಂತವನು ಕೂಡ ದೇವರೇ ಆಗಿದ್ದಾನೆ ಎಂಬುದಾಗಿ ಹೇಳಿ ದೇವರಲ್ಲಿ ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸ್ತಾನೆ. ಅಂತ ಹೇಳಿದ್ರೆ ಸೌಲ ಎಷ್ಟು ಸಲ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಒಂದು ಊರೇ ಒಟ್ಟಾಗಿ ಬಂದು ದಾವೀದನನ್ನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೂಡ ದಾವೀದನನ್ನ ದೇವರು ಅವನ ಕೈಗೆ ತಪ್ಪಿಸದೆ ಬದಲಾಗಿ ಸೌಲನನ್ನೇ ದಾವೀದನ ಕೈಗೆ ಒಪ್ಪಿಸ್ತಾನೆ ದೇವರು. ಆದ್ರೆ ದಾವೀದ ಏನ್ ಮಾಡುದಿಲ್ಲ, ದೇವರು ನೇಮಿಸಿದಂತ ಸೇವಕನ ವಿರುದ್ಧವಾಗಿ ಕೈ ಎತ್ತಬಾರ್ದೆಂಬುದಾಗಿ ಹೇಳಿ 3 ಸಲ ಅವನಿಂದ ಗುರುತುಗಳನ್ನ ತಕೊಂಡೋಗಿ ಅವನಿಗೆ ತೋರಿಸಿ
ತಾನು ದೇವರಲ್ಲಿ ಭಯಭಕ್ತಿ ಉಳ್ಳಂತ ವ್ಯಕ್ತಿ ಎಂಬುದಾಗಿ ದಾವಿದ ಪ್ರಕಟಪಡಿಸುವಂತದ್ದನ್ನ ನಾವು ನೋಡ್ತೇವೆ. ಇದು ದಾವಿದನಲ್ಲಿ ಇದ್ದಂತಹ ಒಂದು ನೇಚರ್. ನಾವು ಮುಂದಿನ 5 ಮತ್ತು 6ನೇ ವಚನಗಳಿಗೆ ಹೋಗುವುದಾದ್ರೆ 5ನೇ ವಚನ ಹೀಗೆ ಹೇಳ್ತದೆ, ನನ್ನ ಕೆಡುಕಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ, ನೀನು ನಂಬಿಗಸ್ತನಲ್ಲವೇ ಅವರನ್ನ ನಿರ್ಮೂಲ ಮಾಡು. ಯೆಹೋವನೇ, ನೀನು ನನ್ನ ಸರ್ವಾಪಾತುಗಳಿಂದ ಬಿಡಿಸಿ ನನ್ನ ಕಣ್ಣ ಮುಂದೆಯೇ ನನ್ನ ವೈರಿಗಳನ್ನ ಶಿಕ್ಷಿಸಿದ್ದರಿಂದ ಎಂಬುದಾಗಿ ನಾವು ನೋಡ್ತೇವೆ. ಸೊ 5 ಮತ್ತು 6ನೇ ವಚನದಲ್ಲಿ ಹೇಳುವಾಗ ಪ್ರೇಯರ್, ದಾವಿದನ ಒಂದು ಸುಂದರವಾದಂತಹ ಪ್ರಾರ್ಥನೆಯನ್ನ ನಾವು ನೋಡ್ತೇವೆ. ಅಲ್ಲಿ ದಾವಿದನಿಗೆ ಸೌಲ ಮತ್ತೆ ಚೀಫ ಊರಿನ ಸುತ್ತ ಜನರು ಬರುವಾಗ ಅವ್ರ ಹತ್ರ ಎಲ್ಲ ಸಲಕರಣೆಗಳಿದೆ. ಆದ್ರೆ ದಾವಿದನಿಗೆ ಏನೊಂದು ವೆಪನ್ ಇತ್ತಂತ ಹೇಳುದಾದ್ರೆ ದ ವೆಪನ್ ಆಫ್ ಪ್ರೇಯರ್. ಪ್ರಾರ್ಥನೆ ಎನ್ನುವಂಥದ್ದನ್ನೇ ದಾವಿದ ಬಲವನ್ನಾಗಿ ಆಯುಧವನ್ನಾಗಿ ಮಾಡ್ಕೊಂಡಿದ್ದ. ನಾವು ಒಂದು ರಾಗದಲ್ಲಿ ಆಡ್ತೇವೆ, ಪ್ರಾರ್ಥನೆ ಭಕ್ತನ ಬಲವು ಎಂಬುದಾಗಿ ಸಂಕೀರ್ತನೆಗಳಲ್ಲಿ, ಪ್ರಾರ್ಥನೆ ಭಕ್ತನ ದೊಡ್ಡ ಬಲ ಎಂಬುದಾಗಿ. ದಾವಿದನಿಗೆ ಜನ ವೈರಿಗಳ ಹಾಗೆ ಸುತ್ತಿಕೊಂಡು ಕತ್ತಿ ಹಿಡ್ಕೊಂಡು ನಾಶ ಎಲ್ಲ ಮಾಡ್ಲಿಕ್ಕೆ ಬರುವಾಗ ಯಾವುದರಲ್ಲಿ ದಾವಿದ ಸಂತೋಷ ಪಡ್ತಾ ಇದ್ದ ಅಥವಾ ತನ್ನ ಒಂದು ಪ್ರೊಟೆಕ್ಷನ್ ಅನುಭವ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಪ್ರಾರ್ಥನೆಯಲ್ಲಿ ದೇವರು ನನಗೆ ಸಹಾಯವನ್ನ ಮಾಡ್ತಾನೆ ಎಂಬುದಾಗಿ. ಅದಕ್ಕೆ ಕೆಲವರೆಲ್ಲ ಹೇಳ್ತಾರೆ, ವೆನ್ ಯು ನೀಲ್ ಡೌನ್ ಇನ್ ಪ್ರೇಯರ್ ಯು ಡೋಂಟ್ ನೀಡ್ ಟು ಬಾ ಡೌನ್ ಬಿಫೋರ್ ಎನಿವನ್ ಎಂಬುದಾಗಿ. ನಾವು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಾದ್ರೆ ನಾವು ಯಾರ ಮುಂದೆ ಕೂಡ ತಲೆ ತಗ್ಗಿಸಿ ಜೀವಿಸುವಂತ ಅಗತ್ಯತೆ ಇರುವುದಿಲ್ಲ ಎಂಬುದಾಗಿ. ಹಾಗೆ ದಾವಿದ ಕೂಡ ವೈರಿಗಳೆಲ್ಲ ಸುತ್ತಿಕೊಳ್ಳುವಾಗ ಅವನಿಗೆ ಬಹಳ ಸಹಾಯ ಮಾಡಿದ್ದು ಪ್ರಾರ್ಥನೆ ಎಂಬುದಾಗಿ. ಪ್ರಾರ್ಥನೆಯ ಕುರಿತಾಗಿ ಯೇಸು ಸ್ವಾಮಿ ಹೇಳುವಂತದ್ದನ್ನು ಕೂಡ ನಾವು ನೋಡ್ತೇವೆ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 43-44. ಅಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 43-44. ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸುವ ವೈರಿಯನ್ನ ಹಾಗೆ ಮಾಡಬೇಕೆಂದು ಹೇಳಿದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನ ಹಿಂಸಿಸಪಡಿಸುವವರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ. ದೋಸ್ ಹೂ ಪರ್ಸಿಕ್ಯೂಟ್ ಯು ಪ್ರೇ ಫಾರ್ ದೆಮ್ ಎಂಬುದಾಗಿ ಹೇಳುವಂಥದ್ದು. ಯೇಸು ಸ್ವಾಮಿ ಕೂಡ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಇದನ್ನ ದಾವಿದ ಕೂಡ ತನ್ನ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದ. ತಮಗೆ ಯಾರೆಲ್ಲ ಒಂದು ಬ್ಲೇಮ್ ಮಾಡುವಂತವ್ರು, ಪರ್ಸಿಕ್ಯೂಟ್ ಮಾಡುವಂತವ್ರು ಇರ್ತಾರೋ ಅಂತವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವರಿಂದ ಸಹಾಯವನ್ನ ನಿರಾಕರಿಸ್ರಿ, ಸಹಾಯವನ್ನ ನಿರೀಕ್ಷಿಸ್ರಿ ಎಂಬುದಾಗಿ ನೋಡ್ತೇವೆ. ಇನ್ನು ಮುಂದೆ 6ನೇ ವಚನದಲ್ಲಿ ಇಡುವಂಥದ್ದು, ದೇವರು ಸರ್ವಾಪತ್ತುಗಳಿಂದ ಬಿಡಿಸಿ ಕಣ್ಣ ಮುಂದೆಯೇ ವೈರಿಗಳನ್ನ ಶಿಕ್ಷಿಸ್ತಾನೆ ಎಂಬುದಾಗಿ. ಸೊ ಪ್ರಾರ್ಥನೆಗೆ ಉತ್ತರ ಉಂಟೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಅದಕ್ಕೆ ಪ್ರಾರ್ಥನೆಗೆ ಉತ್ತರ ಸಿಕ್ಕುವಾಗ ದಾವಿದ ಸ್ತೋತ್ರಗಳನ್ನು ಅರ್ಪಿಸಿ ದೇವರನ್ನ ನಾನು ಸ್ತುತಿಸಿ ಕೊಂಡಾಡ್ತೇನೆ ಎಂಬುದಾಗಿ. ನಮಗೆ ಪ್ರಾರ್ಥನೆ ಮಾಡುವಾಗ ಕೆಲವೊಂದ್ಸಲ ನಂಬಿಕೆ ಇರಲ್ಲ, ನಿರೀಕ್ಷೆ ಇರಲ್ಲ. ಆದ್ರೆ ದಾವಿದನಿಗೆ ಆ ಪ್ರಾರ್ಥನೆಯಲ್ಲಿ ನಂಬಿಕೆ ನಿರೀಕ್ಷೆ 2 ಇತ್ತು. ಅದನ್ನು ಆವಾಗಲೇ ಅವನು ವ್ಯಕ್ತಪಡಿಸ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನೀನು ನನ್ನ ಸರ್ವಾಪತ್ತುಗಳಿಂದ ಯು ಆರ್ ದ ಒನ್ ರೆಡೀಮರ್ ಫ್ರಮ್ ಆಲ್ ದಿ ಬಾಂಡೇಜಸ್ ಅಂಡ್ ಆಲ್ ದ ಪ್ರಾಬ್ಲಮ್ಸ್ ಎಂಬುದಾಗಿ. ಮತ್ತೆ ಕಣ್ಣ ಮುಂದೆಯೇ ನನ್ನ ವೈರಿಗಳನ್ನ ನೀನು ಶಿಕ್ಷಿಸುತ್ತಿದ್ದೆ. ದಾವಿದನಿಗೆ ಸೌಲನನ್ನ ದೇವರು 3 ಸಲ ಒಪ್ಪಿಸಿದ್ರು. ದಾವಿದ ಅದನ್ನೇ ಅನುಭವ ಮಾಡಿ ಹೇಳ್ತಾನೆ, ವೈರಿಗಳನ್ನ ನೀನು ನನಗೆ ಕೊಟ್ಟು ಅವರನ್ನ ಶಿಕ್ಷಿಸ್ತಿ, ಅದಕ್ಕಾಗಿ ನಾನು ನಿನ್ಗೇನ್ ಮಾಡ್ತೇನೆ, ಸ್ತೋತ್ರವನ್ನ ಮಾಡ್ತೇನೆ. ಅವನ ಪ್ರಾರ್ಥನೆಯಲ್ಲಿ ನಂಬಿಕೆ ನಿರೀಕ್ಷೆ ಎಲ್ಲ ಒಟ್ಟಾಗಿ ಹೋಗ್ತಾ ಇತ್ತು. ನಾವು ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ಹೇಳುವಂತದ್ದನ್ನು ಕೂಡ ನಾವು ನೋಡ್ತೇವೆ. ಕೊನೆಯ ವಚನ 7ನೇ ವಚನ, ನಾನು ಸಂತೋಷದಿಂದ ನಿನಗೆ ಯಜ್ಞವನ್ನ ಸಮರ್ಪಿಸುವೆನು, ಉತ್ತಮೋತ್ತಮವಾಗಿರುವ ನಿನ್ನ ಹೆಸರನ್ನ ಕೊಂಡಾಡುವೆನು ಎಂಬುದಾಗಿ. ಸೊ ಯಜ್ಞವನ್ನ ಸಮರ್ಪಿಸುವೆನು ಅಂತ ಹೇಳಿದ್ರೆ, ನಾವು ಯಜ್ಞವನ್ನ ಹಳೆ ಕಾಲದಲ್ಲಿ ಹೇಗೆ ಸಮರ್ಪಿಸ್ತಿದ್ರು ಅಂತ ಹೇಳಿದ್ರೆ, ಒಂದು ಪಾಪ ಮಾಡಿದ್ರೆ ಇನ್ನೊಂದು ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವಾಗ. ಇಲ್ಲಿ ಡೇವಿಡ್ಸ್ ಫ್ರೀ ವಿಲ್ನೆಸ್ ಶೋಯಿಂಗ್ ಇಸ್ ಗ್ರಾಟಿಟ್ಯೂಡ್. ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕಾಗಿ ಯಜ್ಞಗಳನ್ನ ಸಮರ್ಪಿಸಿ ನಾನು ನಿನ್ನನ್ನ ಕೊಂಡಾಡ್ತೇನೆ ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲದೆ ನಿನ್ನ ನಾಮ ಮಹತ್ತನ್ನ ಕೊಂಡಾಡ್ತೇನೆ ಎಂಬುದಾಗಿ. ಆ ನಾಮ ಮಾತಿಗೆ ದಾವಿದ ಹೇಳುವಂಥದ್ದು ಉತ್ತಮೋತ್ತಮವಾಗಿರುವ, ಯೋರ್ಸ್ ಇಸ್ ದ ಹೋಲಿ ಅಂಡ್ ಹೈಯರ್ ಹೋಲಿಯೆಸ್ಟ್ ನೇಮ್ ಆಫ್ ಯೋರ್ಸ್ ಎಂಬುದಾಗಿ. ಅಷ್ಟು ಒಳ್ಳೆಯ ನಾಮವನ್ನ ನಾನು ಯಾವಾಗಲೂ ಕೊಂಡಾಡ್ತಾ ಇರ್ತೇನೆ ಎಂಬುದಾಗಿ. ಸೊ ಈ ಕೀರ್ತನೆಯನ್ನ ನಾವು ಬಹಳ ಒಂದು ಸಿಂಪಲ್ ಆಗಿ ಅರ್ಥ ಮಾಡೋದಾದ್ರೆ, ದಾವಿದ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನ ಆತ್ಕೊಂಡ, ಖಾಲಿ ಆತ್ಕೊಂಡಿದ್ದು ಮಾತ್ರವಲ್ಲ,
ದೇವರು ಪ್ರತಿಯೊಂದೊಂದು ಮೂಮೆಂಟ್ ಅಲ್ಲಿ ಅವನಿಗೆ ಕೊಟ್ಟಂತ ಜಯ, ಪ್ರತಿಯೊಂದೊಂದು ಮೂಮೆಂಟ್ ಅಲ್ಲಿ ಅವನಿಗೆ ಆಗುತ್ತಿದ್ದಂತಹ ಬಿಡುಗಡೆ, ಒಂದೊಂದು ಸ್ಟೆಪ್ ಅನ್ನ ಅಲ್ಲಿ ಸುತ್ತಲೂ ಜನ ಸುತ್ತಕೊಂಡಾಗ ದಾವೀದ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. 2ನೇ ಮೂಮೆಂಟ್ ಅಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು ದೇವರು 2ನೇ ಸಲ ಸೌಲನನ್ನ ಅವನ ಕೈಗೆ ಒಪ್ಪಿಸುವಾಗ ಅಲ್ಲಿ ಏನ್ ಮಾಡ್ತಾನೆ, ವೈರಿಗಳನ್ನ ದೇವರ ತನ್ನ ಕೈಗೆ ಒಪ್ಪಿಸಿದ್ದಾನೆಂಬುದಾಗಿ ಅವನನ್ನ ಕೊಲ್ಬೋದಿತ್ತು. ಆದ್ರೆ ದೇವರಿಗೆ ಸ್ತೋತ್ರ ಹೇಳಿ ಅವನಲ್ಲಿರುವಂತ ಕೆಲವು ಗುರುತುಗಳನ್ನ ತಕೊಂಡೋಗಿ ದೇವರು ತನ್ನ ಜೊತೆಯಲ್ಲಿದ್ದಾನೆಂಬುದಾಗಿ ತಿಳ್ಕೊಳ್ತಾನೆ. ಮತ್ತೆ 3ನೇದಾಗಿ ದಾವೀದ, ದೇವರು ನಾನು ಅವರನ್ನು ನಾಶ ಮಾಡಲಿಲ್ಲ ಹೇಳಿದ್ರೆ ಕೂಡ ದೇವರೇ ಅವರನ್ನ ನಾಶ ಮಾಡ್ತಾನೆ ಎಂಬುದಾಗಿ ಹೇಳಿ ಸ್ತೋತ್ರವನ್ನ ಸಲ್ಲಿಸುವಂತದ್ದನ್ನ ನಾವು ನೋಡ್ತೇವೆ. ಒಂದು ಭರವಸೆಯ, ನಂಬಿಕೆಯ, ನಿರೀಕ್ಷೆಯ ಜೀವನ ದಾವೀದನದಾಗಿತ್ತು ಅಂತ ಹೇಳಿದ್ರೆ, ಕಷ್ಟಗಳ ಮಧ್ಯದಲ್ಲಿ ಆ ನಂಬಿಕೆ, ಭರವಸೆ, ನಿರೀಕ್ಷೆಯಲ್ಲಿ, ದೇವರ ವಿಶ್ವಾಸದಲ್ಲಿ ಮುಂದೆ ಸಾಗಬೇಕು. ಅದು ಯಾವತ್ತೂ ನಮ್ಮನ್ನ ಆಶಾಭಂಗ ಪಡಿಸುವುದಿಲ್ಲ ಎಂಬುದಾಗಿ. ಯೆಹೋವನನ್ನ ನಿರೀಕ್ಷಿಸುವವರು ಆಶಾಭಂಗ ಹೊಂದುವುದಿಲ್ಲ ಅಂತ ಕೀರ್ತನೆಗಾರನು ಹೇಳುವ ಹಾಗೆ ಈ ಕೀರ್ತನೆ ಕೂಡ ಅಂತಹದೇ ಒಂದು ವಿಶೇಷವಾದಂತ ಮೆಸೇಜ್ ಅನ್ನ, ಸಂದೇಶವನ್ನ ನಮಗೆ ಕೊಡ್ತದೆ. ಹಾಗಾಗಿ ನಾವು ಕೂಡ ನಮ್ಮದು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವಾಗ ಗಾಡ್ ರಿಡೀಮ್ಸ್ ಅಸ್, ಗಾಡ್ ಸ್ಟ್ರೆಂಥನ್ಸ್ ಅಸ್, ಗಾಡ್ ಗಿವ್ಸ್ ಅಸ್ ವಿಕ್ಟರಿ ಅನ್ನುವಂತ ವಿಶ್ವಾಸದಲ್ಲಿ ಮುಂದೆ ಸಾಗುವ. ಹೀಗಾಗ್ಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾದಂಥ ಭೂಪರ ಲೋಕಗಳ ಒಡೆಯನಾದ ದೇವರೇ, ನಿನ್ನ ವಾಕ್ಯ ಹೇಳುವ ಪ್ರಕಾರ ನನ್ನ ಸಹಾಯ ನಮಗೆ ಎಲ್ಲಿಂದ ಬರುವುದು ಎಂಬುದಾಗಿ, ನಮಗೆ ಸಹಾಯಕನು ಯೆಹೋವನೇ ದೇವರೇ ಎಂಬುದಾಗಿ ದಾವೀದನು ಹೇಳಿದ ಹಾಗೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರ್ತದೆ ಎನ್ನುವಂತ ವಿಶ್ವಾಸದಲ್ಲಿ ದಾವೀದ ತಾನು ಜೀವಿಸುವುದರ ಮೂಲಕ ತನ್ನ ಜನಾಂಗಕ್ಕೆ ಮಾತ್ರವಲ್ಲದೆ ಅದನ್ನು ಓದುವಂತಹ ಪ್ರತಿಯೊಬ್ಬ ವಿಶ್ವಾಸಿಗೆ ನಿನ್ನ ಸಹಾಯವನ್ನ ನಿರೀಕ್ಷಿಸಲಿಕ್ಕಾಗುವಂತೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ವಾಕ್ಯದ ಮುಖಾಂತರವಾಗಿ ನಾವು ಅನೇಕ ವಿಷಯಗಳನ್ನ ಕಲಿತುಕೊಂಡಿದ್ದೇವೆ. ಅನೇಕ ಕಷ್ಟ ಮತ್ತು ಸೋಲಿನ ಪರಿಸ್ಥಿತಿಗಳಲ್ಲಿ ನಾವು ಧೃತಿ ಕೆಡದೆ ನಿನ್ನನ್ನು ಹಾತುಕೊಂಡು ಪ್ರಾರ್ಥನೆಯಲ್ಲಿ, ನಂಬಿಕೆ, ವಿಶ್ವಾಸದಲ್ಲಿ ಮುಂದೆ ಸಾಗಿ ಸಂತೋಷದಿಂದ ಜಯವನ್ನು ಹೊಂದಲಿಕ್ಕಾಗುವಂತೆ ನಮ್ಮನ್ನು ನಡೆಸು. ಈ ಆನ್ಲೈನ್ ನಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರ ಜೀವನಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನ ವಾಕ್ಯ ಕೇಳಿಸಿಕೊಳ್ಳುವಂಥದ್ದು ಮಾತ್ರವಲ್ಲದೆ ಆ ವಾಕ್ಯವನ್ನು ಅಭ್ಯಾಸ ಮಾಡ್ಲಿಕ್ಕಾಗುವಂತೆಯೂ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಿಕ್ಕಾಗುವಂತೆಯೂ ನಮಗೆ ನೀನು ತಾನೇ ಸಹಾಯ ಮಾಡು. ಈಗಲೂ ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ತಂದೆಯಾದಂತಹ ದೇವರ ಅಪಾರವಾದಂತಹ ಪ್ರೀತಿ, ನಮ್ಮನ್ನ ಎಲ್ಲ ವಿಧವಾದಂತಹ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನು ರಕ್ಷಿಸಿ ಕಾಪಾಡಲು ಶಕ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮೊಟ್ಟಿಗೆ ಯಾವಾಗಲೂ ದೇವರ ಮಾರ್ಗದಲ್ಲಿ ಸಾಗಲು ನಮಗೆ ಸತ್ಯದ ಹರಿವನ್ನು ಹುಟ್ಟಿಸುವ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ಈ ಆನ್ಲೈನ್ ಅಲ್ಲಿ ಪಾಲ್ಗೊಂಡಂತ ಎಲ್ಲ ವಿಶ್ವಾಸಿಗಳೊಟ್ಟಿಗೂ ಇಡೀ ಸಭೆಯೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.